ಕಿಡ್ನಿ ಪ್ರಾಬ್ಲಮ್ ಅಂತಂದರೆ ತುಂಬ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ಯಾವುದೂ ನೆಗ್ಲೆಕ್ಟ್ ಮಾಡ್ದೆ. ರೀಸೆಂಟಾಗಿ ನಮ್ಮ ಅಮ್ಮಂಗೆ ಹುಷಾರಿಲ್ದೇ ಅಂದರೆ ನಾವು ಸಡನ್ ಇತ್ತು 15 ಡೇಸಿಗೆ ಅಲ್ಲೇ ಟ್ರೀಟ್ ಅಂತ ಹೇಳಿದ್ರು. ಅದನ್ನು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗಡಿಬಿಡಿಯಾಗಿ ಕೆಲಸ ಮಾಡಿಕೊಂಡೆ. ಟೈಮ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಏನು ಅಂತಂದರೆ 7 ಗಂಟೆಗೆ ಎದ್ದಿದ್ದು ನಾನು. ಹಂಗಾಗಿ ನಾನು 8:15 8:45ಗೆಲ್ಲ ನಾನು ಬಸ್ ಸ್ಟ್ಯಾಂಡಲ್ಲಿ ಇರಬೇಕು. ಲೇಟ್ ಆಯಿತು. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಯಾಕೋ ಗ್ಯಾಸ್ಟ್ರಿಕ್ ಆಗಿತ್ತು ಅಂದ್ಬಿಟ್ಟು ನೈಟ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ಬೆಳಗ್ಗೆ 5 ನಾನು 5ಗೊಂದು 5:30 6:30ಗೆ ಅಲಾರಾಮ್ ಇಟ್ಟಿರ್ತೀನಿ. 5ಗೆ ಎದ್ದೋಳ್ಲಿಲ್ಲ ಅಂದ್ರೂ ಪರವಾಗಿಲ್ಲ. 5:30 ಅಥವಾ 6ಗೆ ಎದ್ದರೆ ಕೆಲಸಗಳು ಸ್ವಲ್ಪ ಆಗುತ್ತೆ. 6ಗೆ ಅಲ್ಗೂ ಎದ್ರೆ ಅಭಿನ ಕೇಳಿದ್ರೆ ಎದ್ದೊಳ್ತೀಯ ಸ್ವಲ್ಪ ಕೆಲಸ ಮಾಡ್ಕೊಡ್ತೀಯ ನಂಗೆ ಯಾಕೋ ಆಗ್ತಿಲ್ಲ. ಇಲ್ಲಿ ಸ್ವಲ್ಪ ಪೇಯ್ನ್ ಬರ್ತಿದೆ ಈ ಕಡೆ ಸೈಡೆಲ್ಲ ಅಂತಂದ್ರೆ, ಸರಿ ಮಲ್ಕೋ ಎದ್ದೊಳ್ತೀನಿ ನಾನು ಅಂತ ಹೇಳಿದ್ರಾ. ಸರಿ ಅಂತ ಅಂದ್ಬಿಟ್ಟು ನಾನುನು 7:10ಗೆ ಎದ್ದೋಳಿಸ್ದೆ. ಹೋಗಿರು 10 ಮಿನಿಟ್ಸ್ ಬರ್ತೀನಿ ಅಂತ ಅಂದ್ರು. ಸೊ ನಾನು ಹೋಗಿ ಫೋನೆಲ್ಲ ತಗೊಂಡು ಕೆಳಗಡೆ ಹೋದೆ. ಫೋನ್ ಮಾಡ್ತಿದ್ದೀನಿ 10 ಮಿನಿಟ್ಸ್ ಬಿಟ್ಟು ಎದ್ದೋಳ್ತಾನೆ ಇಲ್ಲ. ಫೋನ್ ಸೈಲೆಂಟ್‌ಗೆ ಹಾಕಿದ್ದಾರೆ. ಮತ್ತೆ ನಾನು ಮೇಲ್ಗಡೆ ಹತ್ಬೇಕು ರೂಮಿಗೆ. ಅದ್ರ ಬದಲು ನಾನೇ ಮಾಡ್ಕೊಳ್ಳೋಣ ಅಂತ. ಸೊ ದೋಸೆಗೆ ಚಟ್ನಿ ಮತ್ತೆ ಪಲ್ಯ ಮಾಡಿಟ್ಟೆ. ಸೊ ಸಾಂಬಾರೇನಿರ್ಲಿಲ್ಲ. ಚಟ್ನಿನೇ ಇತ್ತಲ್ಲ ಅದರಲ್ಲೇ ಮಧ್ಯಾಹ್ನ ತಿನ್ಕೋತಾರೆ ಅಂತ ಸಾಂಬಾರು ಮಾಡಿರಲಿಲ್ಲ. ಸೊ ನಮ್ಮ ಮಾವನು ಅವತ್ತು ಎಲ್ಲೋ ಬೆಂಗಳೂರಿಗೇನೋ ಹೊರಟಿದ್ರು. ಇರ್ತಿರ್ಲಿಲ್ವಲ್ಲ, ಹಂಗಾಗಿ ಸಾಂಬಾರೇನು ಮಾಡಲಿಲ್ಲ. ಸೊ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎದ್ದಿದ ತಕ್ಷಣ ಆಲ್ರೆಡಿ ಲೇಟ್ ಆಗಿತ್ತು ಅಂತ ಹೇಳಿದ್ದೆ. ಸೊ ಬೆಳಕು ತುಂಬ ಚೆನ್ನಾಗಾಗಿದೆ 7 ಗಂಟೆಗೆ. ಸೊ ಹಾಗೆ ನಮ್ಮ ಮನೆ ಹತ್ರ ದೇವಸ್ಥಾನ ಇರೋದ್ರಿಂದ ಹಾಡು ಹಾಕಿರ್ತಾರೆ. ಸಾಂಗ್ನ ಕೇಳ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ನಾನು ಯಾವಾಗ್ಲೂ ಫಸ್ಟ್ ಹಾಲು ಮತ್ತು ಟೀನ ಇಟ್ಟಿರ್ತೀನಿ. ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿದ ತಕ್ಷಣ ಅದನ್ನಿಟ್ಟು ನಾನು ಕೆಳಗಡೆ ಬಾಗ್ಲಾಗ ನೀರು ಹಾಕೋಕ್ಕೆ ಅಂತ ಹೋಗೋದು. ಯಾವಾಗಲೂ ನೈಟೇ ಹಾಕ್ತಿದ್ದೆ. ಬಟ್ ಈ ನಡುವೆ ಸ್ವಲ್ಪ ಮಳೆ ಬರೋದ್ರಿಂದ ಬಿಟ್ಟಿದ್ದೀನಿ ಅಷ್ಟೇ. ಸೊ ಹಾಲು ಮತ್ತು ಟೀಗೆಲ್ಲ ಇಟ್ಬಿಟ್ಟು ಕೆಳಗಡೆ ಬಂದೆ ನಾನು ಬಾಗ್ಲಿಗೆ ನೀರು ಹಾಕೋಣ ಅಂತ. ಸೊ ಮೇಲ್ಗಡೆ ಸ್ಟೆಪ್ಸ್ ಇದ್ದಾವೆ. ಸ್ಟೆಪ್ಸಿಂದನೂ ಕೆಳಗಡೆವರೆಗೂ ಕಸ ಗುಡಿಸ್ಕೊಂಡು ಮತ್ತು ಕೆಳಗಡೆ ಪಾರ್ಕಿಂಗ್ ಗಾಡಿ ಎಲ್ಲ ನಿಲ್ಲಿಸಿರ್ತೀವಿ, ಅಲ್ಲೂ ಕೂಡ ಗುಡಿಸ್ಕೊಂಡು ನೀರು ಹಾಕಬೇಕು. ಸೊ ಇವತ್ತು ನಾನು ಯಾವ ರಂಗೋಲಿ ಹಾಕಿದ್ದೀನಿ ಅಂತ ನೋಡ್ಕೊಂಬರೋಣ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ನಾನು ಸಿಂಪಲಾಗಿ ಸ್ವಲ್ಪ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅದನ್ನು ವೀಕ್ಲಿ ಚೇಂಜ್ ಮಾಡಿ ಅದನ್ನೇ ಹಾಕ್ತಿರ್ತೀನಿ ರಿಪೀಟು. ಸೊ ಹೇಗಿದೆ ಅಂತ ನೋಡಿ. ಸೊ ರಂಗೋಲಿ ಚೆನ್ನಾಗಿದೆ ಅನ್ಕೋತೀನಿ. ಹಾಗೆ ರಂಗೋಲಿ ಎಲ್ಲ ಹಾಕಿ ನಾನು ಮೇಲ್ಗಡೆ ಬರೋಷ್ಟರಲ್ಲಿ ಹಾಲು ಮತ್ತು ಟೀ 2 ಕೂಡ ಕಾದಿತ್ತು ನೋಡಿ. ನಾನು ಫುಲ್ಲು ಸ್ಟವ್‌ನ ಕಮ್ಮಿ ಮಾಡಿಬಿಟ್ಟು ಹೋಗಿರ್ತೀನಿ. ಅಷ್ಟೊತ್ತಿಗೆ ಈ ಥರ ಕಾದಿರುತ್ತೆ. ಸೊ ಅದಾದಮೇಲೆ ನಾನು ಕುಕ್ಕರಿಗೆ ಆಲೂಗೆಡ್ಡೆ ಹಾಕಿಬಿಟ್ಟು ಬೇಯಿಸೋಣ ಅಂತ ಪಲ್ಯಕ್ಕೆ ಇಟ್ಟಿದ್ದೆ. ಸೊ ಅದು ಬೇಯೋಕ್ಕೆ ಹೋಗೋಷ್ಟರಲ್ಲಿ ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಹಾಗೆ ಮತ್ತು ಚಟ್ನಿ ಕೂಡ ಮಾಡಬೇಕಿತ್ತಲ್ಲ. ದೋಸೆ ಅಂದಮೇಲೆ ಆಲೂಗೆಡ್ಡೆ ಮತ್ತು ಚಟ್ನಿ ಇರಲೇಬೇಕು, ಪಲ್ಯ ಮತ್ತು ಚಟ್ನಿ. ಹಂಗಾಗಿ ಟೀ ಒಂದು ಗ್ಲಾಸಿಗೆ ಮಗುಸ್ಕೊಂಡು ಹಾಗೆ ಕಡಲೆಬೀಜ ಹುರ್ಕೋತಾ ಇದ್ದೆ. ಸೊ ಕಡಲೆಬೀಜನ ಒಂದು ಕೈಲಿ ಹುರ್ಕೊತಿದ್ದೆ, ಹಾಗೆ ಒಂದು ಕೈಲಿ ಟೀನೂ ಕೂಡ ಕುಡಿತಾ ಇದ್ದೆ. ಇಲ್ಲ ಅಂದರೆ ಬೇಗ ಆಗಲ್ಲ. ಒಂದು 5 ಮಿನಿಟ್ಸ್ ಆದರೂ ಟೈಮ್ ಕೊಡಬೇಕಾಗುತ್ತೆ ಕಾಫಿ ಟೀ ಕುಡಿಬೇಕು ಅಂದರೆ ಕೂತ್ಕೊಂಡು. ಹಾಗಾಗಿ 2 ಅಟ್ ಎ ಟೈಮ್ ಮಾಡ್ಕೋತಾ ಇದ್ದೆ. ಹೆಣ್ಮಕ್ಳಿಗೆ ಇನ್ನೂ 2 ಕೈ ಎಕ್ಸ್ಟ್ರಾ ಇದ್ರೂನು ಯೂಸ್ ಆಗುತ್ತೆ ಅನಿಸುತ್ತೆ. ಅಷ್ಟು ಕೆಲಸ ಇದ್ದೇ ಇರುತ್ತೆ. ಇನ್ನೂ ದೇವ್ರು 2 ಕೈ ಕೊಟ್ಟಿದ್ರು ಕೂಡ ಇನ್ನೂ ಬೇರೆ ಕೆಲಸಗಳು ಆ ಕೈಯಲ್ಲಿ ಮಾಡ್ಕೋತಿದ್ರು ಅನಿಸುತ್ತೆ ಹೆಣ್ಮಕ್ಳಿಗೆ. ಸೊ ನಾನು ಚಟ್ನಿಗೆಲ್ಲ ಹುರ್ಕೊಂಡಿದ್ದಾಯಿತು. ಹಾಗೆ ಪಲ್ಯಕ್ಕೂ ಕೂಡ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಕೂಡ ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಒಗ್ಗರಣೆ ಹಾಕಿ ಪಲ್ಯ ಎಲ್ಲ ಮಾಡಿಟ್ಟೆ. ನನಗಂತೂ ತುಂಬ ಲೇಟ್ ಆಗಿತ್ತು. ಆದರೂ ಇನ್ನೇನು ಮಾಡೋಣ ಅಂತ ಮಾಡಿದೆ. ಸೊ ತುಂಬ ಲೇಟ್ ಆಯಿತು ಅಂದರೆ ನಾನು ಗೌರ್ಮೆಂಟ್ ಬಸ್ಸಿಗೆ ವೆಯ್ಟ್ ಮಾಡಲ್ಲ, ಸಿವಿಲ್ಗೆ ಹೊರಟೋಗ್ತೀನಿ. ಗೌರ್ಮೆಂಟಿಗೆ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ ಇನ್ನು, ಹಾಗಾಗಿ. ಸೊ ಪಲ್ಯ ಆಲೂಗೆಡ್ಡೆ ಎಲ್ಲ ಬೆಂದಿತ್ತು. ಸೊ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೈಯಲ್ಲಿ. ಸೊ ಮಾಡಿಕೊಂಡು ಪಲ್ಯ ಎಲ್ಲ ರೆಡಿಯಾಗಿತ್ತು. ಸೊ ಈ ಥರ ಕಾಣಿಸ್ತಿದೆ ಪಲ್ಯ. ಸೊ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ. ನಮ್ಮ ಮನೇಲಂತೂ ದೋಸೆ ಮಾಡಿದಾಗೆಲ್ಲ ಪಲ್ಯ ಚಟ್ನಿ ಅಂತೂ ಇರಲೇಬೇಕು. ಸೊ ಹಾಗೆ ದೋಸೆ ಇಟ್ಟು ಒಂದು ಇದಕ್ಕೆ ತೆಗೆದಿಟ್ಕೊಂಡಿದ್ದೆ ದೋಸೆ ಹಾಕೋಣ ಅಂತ. ಸೊ ಫೈನಲಿ ದೋಸೆ ಎಲ್ಲ ಹಾಕಿದೆ. ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹೋಲ್ ಬಂದು ವ್ಲಾಗಿಗೆ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಒಂದು 2-3 ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ಹೆಲ್ತ್ ಬಗ್ಗೆ ಹೇಳ್ತೀನಿ ಅಂತ. ಅದೇನಪ್ಪ ಅಂತ ಅಂದರೆ ಕಿಡ್ನಿ ಪ್ರಾಬ್ಲಮ್ ಬಗ್ಗೆ. ರೀಸೆಂಟಾಗಿ ನಮ್ಮ ಅಮ್ಮಂಗೆ ಹುಷಾರಿಲ್ದಲೇ ಅಂದರೆ ನಾವು ಸಡನ್ನಾಗಿ ಅಂದರೆ ಸ್ವಲ್ಪ ಹೆವಿ ದಪ್ಪ ಆಗಿದ್ರು. ಹಾಗಾಗಿ ಅವ್ರಿಗೆ ಥೈರಾಯ್ಡ್ ಇರ್ಬೋದು ಅಂತ ಅಂದ್ಕೊಂಡ್ವಿ. ಮತ್ತು ತುಂಬ ಸುಸ್ತು ಅಂತಿದ್ರು. ಹಾಗಾಗಿ ಏನೋ ಸುಮ್ಮನೆ ಸ್ವಲ್ಪ ಸ ಅಂತ ಮೇಜರ್ ಇರಲ್ಲ.
ಸೊ ಸುಮ್ನೆ ಈ ಥರ ಏನಾದ್ರು ವೀಕ್‌ನೆಸ್ಸಿಗೆ ಆ ಥರ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಊರಲ್ಲೇನೆ ಒಂದ್ ಸ್ವಲ್ಪ ದಿನ ಅಲ್ಲಲ್ಲೇ ತೋರಿಸ್ಕೊಂಡು ಜ್ವರ ಬೇರೆ ಬರ್ತಿತ್ತು. ಒಂದು 15 ಡೇಸ್ ಒಂದ್ಸರಿ ಜ್ವರ ಬಂದಿತ್ತು. 15 ಡೇಸಿಗೆ ಅಲ್ಲೇನೆ ಟ್ರೀಟ್ಮೆಂಟ್ ತಗೊಂಡ್ರು, ಹುಷಾರಾದ್ರು. ಮತ್ತೆ ನಮ್ಮ ಅತ್ತಿಗೆ ನೋಡ್ಕೊಂಬರಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ವಿ ಅಲ್ವಾ? ಅದು ವ್ಲಾಗ್ ಹಾಕಿದ್ದೀನಿ ನಾನು. ಅಲ್ಲಿ ಹೋಗಿ ಬಂದ್ಮೇಲೆ ಅವ್ರಿಗೆ ಮತ್ತೆ ಇನ್ನೂ ತುಂಬಾ ಜಾಸ್ತಿ ಆಯ್ತು. ಆದ್ಮೇಲೆ ಸರಿ ಅಂದ್ಬಿಟ್ಟು ತುಮಕೂರಿಗೆ ಕರ್ಕೊಂಬಂದ್ವಿ. ನಾರ್ಮಲಾಗಿ ಕ್ಲಿನಿಕ್ಕಿಗೆ ಸುಮ್ನೆ ಚಿಕ್ಕ ಕ್ಲಿನಿಕ್ ಇರುತ್ತಲ್ಲ, ಅಲ್ಲಿ ಸ ಜ್ವರ, ಕೆಮ್ಮು, ನೆಗಡಿಗೆ ನೋಡ್ತಾರಲ್ವಾ? ಆ ಥರ ಮತ್ತೆ ಥೈರಾಯ್ಡ್ ಆ ಥರ ನೋಡ್ತಾರೆ ಅವರು. ಸೊ ಹಂಗಾಗಿ ತುಮಕೂರಿಗೆ ಕರ್ಕೊಬಂದು ತೋರ್ಸೋಣ ಅಂತ ಬಂದ್ವಿ. ಸೊ ಹೋಗಿ ತೋರ್ಸಿದ್ವಿ. ಅವ್ರಂತೂ ಡಾಕ್ಟರು ಹೋಗಿದ್ದ ದಿನನೇ ಅವ್ರೇನು ಟ್ರೀಟ್ಮೆಂಟ್ ಏನು ಬ್ಲಡ್ ಟೆಸ್ಟ್ ಎಲ್ಲ ಕೊಡ್ಬೇಕು ಅಂತ ಹೇಳಿದ್ರು ಅಲ್ವಾ? ಸೊ ಅದ್ ಕೊಟ್ಟಾದ್ಮೇಲೆನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು, ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ರು ಅವರು. ಬ್ಲಡ್ ಟೆಸ್ಟಿಗೆ ಅವ್ರಿಗೆ ಏನೇನು ಡೌಟ್ ಇರುತ್ತೋ ಅದನ್ನೆಲ್ಲ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ರು. ಆವತ್ತಿನ ದಿನ ನಮಗೆ ಫೀಸು ಕೂಡ ಅವ್ರು ತಗೊಂಡ್ಲಿಲ್ಲ. ಸೊ ಈ ಟೆಸ್ಟ್ ಮಾಡಿಸ್ಕೊ ಬನ್ನಿ, ಆಮೇಲೆ ನೋಡೋಣ ಏನು ಅಂತ ಅಂದ್ರು. ಟೆಸ್ಟ್ ಮಾಡಿಸ್ಕೊಂಡ್ ಬಂದ್ಮೇಲೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇದ್ದಂಗಿದೆ, ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬನ್ನಿ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದ್ವಿ. ಸೊ ಅವಾಗ್ಲೇ ನಮಗೆ ಗೊತ್ತಾಗಿದ್ದು ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೂ ಮುಂಚೆ ಅವ್ರಿಗೇನು ಸಿಂಪ್ಟಮ್ಸ್ ಇರ್ಲಿಲ್ಲ. ಏನು ಅಷ್ಟು ಅನ್ನಿಸ್ತಿಲ್ಲ. ಬಟ್ ಅವ್ರಿಗಿತ್ತು ಅನ್ಸುತ್ತೆ, ಏನು ಹೇಳ್ಕೊಂತಿರ್ಲಿಲ್ಲ. ಆ ಲಾಸ್ಟಿಗೆ ನೋಡಿದ್ರೆ ಸ್ವಲ್ಪ ಲಂಗ್ಸಲ್ಲೆಲ್ಲ ನೀರ್ ಹೋಗಿದೆ ಅಂತ ಹೇಳಿದ್ರು. ಅದನ್ನ ತೆಗಿಬೇಕು, ಮತ್ತೆ ಅಡ್ಮಿಟ್ ಆಗ್ಬೇಕು. ಇಮ್ಮಿಡಿಯೇಟಾಗಿ ಹೋಗಿ ಇವತ್ತೇ ಅಡ್ಮಿಟ್ ಆಗಿ ಅಂತ ಸಂಜೆ ನಾವು ಹೋಗಿದ್ದಿದ್ದು ಕ್ಲಿನಿಕ್ಕಿಗೆ. ಸೊ ಹೇಳಿದ್ರು. ಸೊ ನೈಟ್ ಮತ್ತೆ ವಾಪಸ್ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಹೋಗಿ ಇಮ್ಮಿಡಿಯೇಟಾಗಿ ಹೋಗಿ ಅಡ್ಮಿಟ್ ಆದ್ವಿ. ಸೊ ಅವರು ನಾನು ಮಾರ್ನಿಂಗ್ ಹೋಗೋದಾ ಅಂತ ಕೇಳಿದ್ದಕ್ಕೆ, ಇಲ್ಲ ಎಮರ್ಜೆನ್ಸಿ ಇದೆ ಇವಾಗ ನೈಟೇ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಹೋಗಿ ನೈಟ್ ಅಡ್ಮಿಟ್ ಆಗಿ ಒಂದು 3-4 ಡೇಸ್ ಹಾಸ್ಪಿಟ್ಲಲ್ಲೇ ಇದ್ವಿ. ಸೊ ಈಗ ಬೆಟರ್ ಕ್ಯೂರ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಬಟ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ಸೊ ಕಿಡ್ನಿ ಪ್ರಾಬ್ಲಮ್ ಅಂತಂದ್ರೆ ತುಂಬಾ ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ಯಾವ್ದೂ ನೆಗ್ಲೆಕ್ಟ್ ಮಾಡ್ದಲೇನೆ ಹೋಗಿ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ. ಸುಮ್ನೆ ನಿಮ್ಮಷ್ಟಿಗೆ ನೀವೇನೆ ಏನಾದ್ರೂ ಹೀಟಿಗಿರ್ಬೋದು, ಹಂಗೆ ಹಿಂಗೆ ಅಂತ ಏನಾದ್ರೂ ಅಂದ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಜಾಸ್ತಿನೇ. ಬಟ್ ನಮಗೂ ಹಂಗೆ ಆಗಿದ್ದಿದ್ದು. ಸೊ ಅವ್ರಿಗೇನು ಅಂತ ಅಂದ್ರೆ ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕಾಲತ್ರ ಹಿಂಗ್ ಒಳಗಡೆ ಸ್ಕಿನ್ ಒಳಗಡೆ ಹೋಗೋದು. ಮತ್ತೆ ಅದು ಆಚೆ ಬರೋದಕ್ಕೆ ಟೈಮ್ ತಗೊಳ್ಳೋದು. ನಮಿಗ್ ನೋಡಿ ಹಿಂಗ್ ಪ್ರೆಸ್ ಮಾಡಿದ್ರೆ ಹಂಗೆ ಇರುತ್ತೆ, ಸ್ಕಿನ್ ಎಲ್ಲೂ ಒಳಗಡೆ ಈ ತರ ಹೋಗಲ್ಲ. ಅವ್ರಿಗೆ ಹಿಂಗ್ ಪ್ರೆಸ್ ಮಾಡಿದ್ರೆ ಗುಣಿ ತರ ಈ ತರ ಬಿದ್ದು ಹಂಗ್ ಆಚೆ ಬರ್ತಿತ್ತು. ಸೊ ಅದು ಸ್ವಲ್ಪ ಟೈಮ್ ತಗೊಳ್ಳೋದು. ಅದೊಂದು ಪ್ರಾಬ್ಲಮ್ ಇತ್ತು. ಮತ್ತೇನು ಅಂತಂದ್ರೆ ಯೂರಿನ್ನು ಸರಿಯಾಗಿ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರು. ಬಟ್ ಏನ್ ಪೇನ್ ಅಂತ ಬರ್ತಿರ್ಲಿಲ್ವಂತೆ. ಯಾವಾಗಾದ್ರೂ ಕಿಬ್ಬೊಟ್ಟೆ ಅಂತಾರಲ್ವಾ? ಸೊ ಅಲ್ಲಿ ಸ್ವಲ್ಪ ಪೇನ್ ಬರ್ತಿತ್ತಂತೆ. ಚೊಳಗ್ ಬರೋ ತರ ಅಂತ ಆಗ್ತಿತ್ತಂತೆ. ಅಷ್ಟ್ ಬಿಟ್ರೆ ಅದು ಏನ್ ಯಾವಾಗ್ಲೂ ಏನ್ ಇರ್ತಿರ್ಲಿಲ್ಲ. ಯಾವಾಗ್ಲೋ ಒಂದ್ ಟೈಮ್ ಬಂದು ಹೋಗೋದು ಆ ತರ ಮಾಡ್ತಿತ್ತಂತೆ. ಬಟ್ ಏನ್ ಅಂದ್ಕೊಂಡಿದಾರೆ ಅವರು, ಹೀಟ್ ಆದಾಗ ಆ ತರ ಆಗ್ತಿದೆ ಅನ್ಸುತ್ತೆ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ಅದ್ ನೋಡಿದ್ರೆ ಕಿಡ್ನಿ ಪ್ರಾಬ್ಲಮ್. ಸೊ ಅದಕ್ಕೇನೆ ಏನೇ ಇರ್ಲಿ ಹಂಗಂತ ಚಿಕ್ಕ ಪುಟ್ಟವಕ್ ಹಂಗ್ ಆಯ್ತು ಅಂದಿದ್ ತಕ್ಷಣ ನಮಗೂ ಹಂಗೆ ಆಗುತ್ತೆ ಅಂತ ಅಲ್ಲ. ಸೊ ಏನು ಅಂದ್ರೆ ಅಬ್ಸರ್ವ್ ಮಾಡ್ಬೇಕು. ಸೊ ಎಷ್ಟ್ ದಿನ ಇದೆ ನಮ್ಗದು ಹಂಗೆ ಆಗ್ತಿರುತ್ತಾ ಪದೇ ಪದೇ ಅಂತ ಅಂತಂದ್ರೆ ಹೋಗೋದ್ 1,000, 2,000 ಹೋಗುತ್ತೆ. ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟರ್ ಫೀಸ್ ಅಂತ. ಹೋಗಿ ತೋರಿಸ್ಕೊಂಡ್ ಬಂದ್ರೆ ಬೆಟರ್ ಅಲ್ವಾ? ಈ ತರ ಜಾಸ್ತಿ ಆದಾಗ ಹೋಗಿ ಕಷ್ಟ ಪಡೋದಕ್ಕಿಂತ ಸೊ ಸ್ವಲ್ಪ ಇದ್ರಲ್ಲೇ ಹೋಗಿ ನೋಡಿಸ್ಕೊಂಡ್ ಬಂದ್ರೆ ಬೆಟರ್ ಅನ್ಸುತ್ತೆ. ಸೊ ಇದೊಂದು ಹೇಳ್ಕೊಬೇಕಾಗಿತ್ತು. ಸೊ ಈಗ ಆಲ್ರೆಡಿ 1 ತಿಂಗಳು, 1.5 ತಿಂಗಳು ಆಗಿದೆ ಅವ್ರಿಗೆ ಹುಷಾರ್ ತಪ್ಪಿ. ಸೊ ಈಗ ಆರಾಮಾಗಿದ್ದಾರೆ ಓಕೆ. ಬಟ್ ಅದಾದ್ರೂ ಡೇಂಜರೇ ಸ್ವಲ್ಪ. ಹಂಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಕಿಡ್ನಿ, ಲಿವರ್ ಅದೆಲ್ಲ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ತುಂಬಾ ಕಷ್ಟ. ಹಂಗಾಗಿ ಹೇಳ್ತಾ ಇದೀನಿ. ಸೊ ಯಾರಿಗಾದ್ರೂ ಈ ತರ ಸಿಂಪ್ಟಮ್ಸ್ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಇದ್ರೆ, ನಿಮಗೆ ಗೊತ್ತಿರೋರು ಅಥವಾ ಈ ತರ ಏನಾದ್ರು ಹಿಂಗ್ ಆಗ್ತಿದೆ ಅಂತ ಹೇಳ್ಕೊಂಡ್ರೆ, ಸೊ ಅವ್ರಿಗೆ ಪ್ಲೀಸ್ ಹೋಗಿ ಸಜೆಸ್ಟ್ ಮಾಡಿ, ಹೋಗಿ ಒಂದ್ಸರಿ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೊಳ್ಳಿ ಅಂತ. ಸೊ ನೆಗ್ಲೆಕ್ಟ್ ಮಾಡ್ತೀರಾ, ಇವ್ರಿಗೆ ಆಲ್ರೆಡಿ ಒಂದು 3-4 ಇಯರ್ಸ್ ಇಂದನೂ ಇದೆ ಅನ್ಸತ್ತೆ. ಅವ್ರು ಡಾಕ್ಟರ್ ಹೇಳಿದ ಪ್ರಕಾರ ಇದು ಸಡನ್ನಾಗಿ ಆಗಿರೋದಲ್ಲ. 3-4 ಇಯರ್ಸ್ ಇಂದಾನು ಇವ್ರಿಗಿದೆ. ಈಗ ಜಾಸ್ತಿ ಆಗಿದೆ ಅಷ್ಟೇನೆ ಕಿಡ್ನಿದು ಅಂತ ಹೇಳಿದ್ದಾರೆ. ಸೊ ನೀಟಾಗಿ ಹೋಗಿ ತೋರಿಸ್ಕೊಂಡು ಈ ತರ ಏನಾದ್ರು ಸಿಂಪ್ಟಮ್ಸ್ ಇತ್ತು ಅಂತ ಅಂದ್ರೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.